ಕ್ರಾಸ್ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತದೆ, ಬ್ಯೂಟಿಫುಲ್. ಮೆಗಾ ಸ್ಟೀಲ್ ಬ್ರಿಡ್ಜಸ್, ವಾವ್. ಶ್ರೀರಂಗಪಟ್ಟಣದ ರೈಲ್ವೆ ಸ್ಟೇಷನ್. ಇದು ರೈಲ್ವೆ ಸ್ಟೇಷನ್ ಬಂದು ಕಾವೇರಿ ಹರಿಯುವ ಮಧ್ಯದಲ್ಲಿ ಇರೋದು. ರೈಲ್ವೆ ಸ್ಟೇಷನ್ ಬಲಭಾಗಕ್ಕೂ ಕಾವೇರಿ ಹರಿಯುತ್ತೆ, ರೈಲ್ವೆ ಸ್ಟೇಷನ್ ಎಡಭಾಗಕ್ಕೂ ಕಾವೇರಿ ಹರಿಯುತ್ತೆ. ನಮ್ಮ ಎದುರುಗಡೆ ಏನು ಸ್ಟೀಲ್ದು ಒಂದು ರೈಲ್ವೆ ಬ್ರಿಡ್ಜ್ ಕಾಣ್ತಾ ಇದೆ. ಅದರ ಬಲಭಾಗಕ್ಕೂ ಹಳೆಯ ಒಂದು ಬ್ರಿಡ್ಜ್ ಇದೆ, ಎಡಭಾಗಕ್ಕೂ ಹಳೆಯ ಒಂದು ಬ್ರಿಡ್ಜ್ ಇದೆ. ಬಿಡ್ತಾಯಿಲ್ಲ ಅಂತ ಹೇಳಿದ್ರು, ನೋಡೋಣ, ಪ್ರಯತ್ನ ಮಾಡ್ತೀನಿ ಹತ್ರ ಹೋಗಿ ನೋಡೋದಕ್ಕೆ. ಅಟ್ಲೀಸ್ಟು ವ್ಯೂ ನೋಡಿ, ಬ್ಯೂಟಿಫುಲ್ ಆಗಿರುತ್ತೆ. ಯಾವುದೋ ಟ್ರೈನ್ ಬರ್ತಿಲ್ಲ, ಟ್ರೈನ್ ಬಂದರೆ ಸೂಪರ್ ಆಗಿರುತ್ತೆ. ಶ್ರೀರಂಗಪಟ್ಟಣದ ಬಲಭಾಗದಲ್ಲಿ ನಮಗೆ ಕಾಣೋದು ಉತ್ತರ ಕಾವೇರಿ. ನಾನು ಹೇಳಿದ ಒಂದು ಚಿಕ್ಕದಾದ ಒಂದು ಬ್ರಿಡ್ಜು ನೋಡಿ, ಇದು ರೈಲ್ವೇದು ಸ್ಟೀಲ್ ಬ್ರಿಡ್ಜಸ್ಸು. ಅದರ ಮೇಲೆ ರೈಲ್ವೇಸ್ ಎಲ್ಲ ಪಾಸ್ ಆಗೋದು ನೋಡಿ, ಎಷ್ಟು ವಿಶಾಲವಾಗಿ ಹರಿಯುತ್ತೆ ಕಾವೇರಿ. ಆ್ಯಕ್ಚುಲಿ ಈ ಕಡೆನೂ ಒಂದು ಚಿಕ್ಕದಾದ ಒಂದು ಬ್ರಿಡ್ಜ್ ಇದೆ, ಆ ಕಡೆನೂ ಒಂದು ಚಿಕ್ಕದಾದ ಬ್ರಿಡ್ಜ್ ಇದೆ. ಮೋಸ್ಟ್ಲಿ ಈ ಬ್ರಿಡ್ಜ್ ಬಂದು ಬ್ರಿಟಿಷ್ ಅವರ ಕಾಲದ ಬ್ರಿಡ್ಜ್ ಅನಿಸುತ್ತೆ.
ಅಷ್ಟು ದೂರದಲ್ಲಿ ಒಂದು ಕಟ್ಟೆ ಕಾಣ್ತಾ ಇದೆ ನೋಡಿ, ಅದೇ ವೆಲ್ಲಸ್ಲಿ ಬ್ರಿಡ್ಜು. ಅದ್ರ ಎದುರುಗಡೆ ನಿಂತ್ಕೊಂಡ್ರೆ ನಮಗೆ ಶ್ರೀರಂಗಪಟ್ಟಣದ ರೈಲ್ವೆ ಸ್ಟೇಷನ್ ಪಕ್ಕ ಇರೋ ಒಂದು ಸ್ಟೀಲ್ ಬ್ರಿಡ್ಜ್ ಕಾಣುತ್ತೆ ನೋಡಿ. ಹಾಗೆ ಈ ಬ್ರಿಡ್ಜೇ ಕಾಣೋದು. ಈ ಕಡೆ ಒಂದು ಇದು ಬಂದು ಉತ್ತರ ಕಾವೇರಿ, ಅಲ್ಲಿ ಬಂದು ನಮಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಎಲ್ಲ ಕಲರ್ದು ಕಾಣ್ತಾ ಇದೆ ಅನ್ಸುತ್ತೆ. ಅದು ಉತ್ತರ ಕಾವೇರಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಈ ಕಡೆ ಎಲ್ಲ ವಾಕ್ ಮಾಡ್ತಾರೆ. ಇವತ್ತು ನೀರು ಜಾಸ್ತಿ ಇರೋದ್ರಿಂದ ಬಿಡ್ತಾ ಇಲ್ವಂತೆ ಅಂತ ಹೇಳಿದ್ರು. ನಾನು ಹಂಗೋ ಹಿಂಗೆ ಮಾಡಿ ಎಸ್ಕೇಪ್ ಆಗಿಬಿಟ್ಟು ಬಂದ್ಬಿಟ್ಟೆ ಈ ಕಡೆಗೆ. ಸೊ ಶ್ರೀರಂಗಪಟ್ಟಣದ ಬಲಭಾಗದಲ್ಲಿ ಇರುವ ಒಂದು ಏನು ಸ್ಟೀಲ್ ಬ್ರಿಡ್ಜ್ದು ರೈಲ್ವೆ ಸೇತುವೆ ಇದೆ, ಆ ಸೇತುವೆ ಪಕ್ಕ ಎಡಗಡೆ ಬಲಗಡೆ ಎರಡು ಕಡೆನೂ ಪುಟ್ಟ ಒಂದು ಚಿಕ್ಕದಾದ ಒಂದು ಸೇತುವೆ ನನ್ನ ಎದುರುಗಡೆ ಏನು ಕಾಣ್ತಾ ಇದೆ ಆ ಸೇತುವೆ ಇದೆ. ಆ ಸೇತುವೆ ಮೇಲೆ ಹೋಗೋದಕ್ಕೇ ನಾನಿವತ್ತು ಬಂದಿರೋದು. ಸೊ ಇಲ್ಲಿ ಪೊಲೀಸವರು ಇದ್ದಾರೆ. ಶ್ರೀರಂಗಪಟ್ಟಣದ ರೈಲ್ವೆ ಸ್ಟೇಷನ್ ಎಡಭಾಗದಲ್ಲಿ ನಮಗೆ ಸಿಗೋದು ದಕ್ಷಿಣ ಕಾವೇರಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಟೀಲ್ ಬ್ರಿಡ್ಜಸ್. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ 2 ಸ್ಟೀಲ್ ಬ್ರಿಡ್ಜಸ್ ಇದೆ. ಬಲಭಾಗದಲ್ಲಿ 2 ಇದೆ, ಎಡಭಾಗದಲ್ಲಿ 2 ಇದೆ. ಇಲ್ಲಿ ನೋಡಿ, ನಾನು ಹೇಳಿರಲಿಲ್ವಾ, ಎಡಭಾಗದಲ್ಲಿ ಒಂದು ಪುಟ್ಟದಾದ ಒಂದು ಬ್ರಿಡ್ಜ್ ಇದೆ, ಬಲಭಾಗದಲ್ಲಿ ಒಂದು ಪುಟ್ಟದಾದ ಬ್ರಿಡ್ಜ್ ಇದೆ. ಅಲ್ಲೊಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಕಾವೇರಿ ಎಷ್ಟು ವಿಶಾಲವಾಗಿ ಹರಿತಾ ಇದ್ದಾಳೆ ಅಂತ. ಹೋಗೋಣ ತಡೀರಿ, ಅಲ್ಲಿ ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಈ ಕಡೆಯಿಂದ ಹೋಗಿ ಆ ಕಡೆ ಬರೋಣ, ಕ್ರಾಸ್ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬ್ಯೂಟಿಫುಲ್. ಮೆಗಾ ಸ್ಟೀಲ್ ಬ್ರಿಡ್ಜಸ್, ವಾವ್. ರೈಲ್ವೆ ಸೇತುವೆ ಬಲಭಾಗಕ್ಕೆ ಬಂದರೆ ಈ ಥರ ಒಂದು ಪುಟ್ಟ ಸೇತುವೆ ಇದೆ. ಆ್ಯಕ್ಚುಲಿ ನಾನು ಮೈಸೂರಿಗೆ ಹೋಗೋವಾಗೆಲ್ಲ ಈ ಸೇತುವೆ ಮೇಲೆ ತುಂಬ ಬೈಕರ್ಸ್ ಹೋಗೋದು ನೋಡಿದ್ದೆ. ಸೊ ಇದ್ರ ಮೇಲೆ ಹೋಗಬೇಕು ಅಂತ ತುಂಬ ಸತಿ ಅಂದ್ಕೊಂಡಿದ್ದೆ. ಸೊ ಮಳೆಗಾಲ ಬಂತು, ಕಾವೇರಿ ಡ್ಯಾಮ್ ತುಂಬಿತು, ಡ್ಯಾಮ್ ಓಪನ್ ಮಾಡಿದ್ದಾರೆ. ಒಂದು ಕಾವೇರಿ ತುಂಬಿ ಹರಿತಿರುವ ಒಂದು ವಿಹಂಗಮ ನೋಟ. ನೋಡಿ, ಸೇತುವೆ ಮೇಲೆ ಭಯ ಇಲ್ಲದೆ ಜನಗಳು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯೂಟಿಫುಲ್. ತುಂಬಿ ಹರಿಯುತ್ತಿರುವ ಕಾವೇರಿ.
ಬಲಭಾಗದಲ್ಲಿ ನಾವು ಕಾಣ್ತಾ ಇರೋದು ಬಂದು ಶ್ರೀರಂಗಪಟ್ಟಣದ ಕೋಟೆಗಳು. ಅಲ್ಲಿ ಇನ್ನೂ ಆ ನದಿ ಏನು ಹರಿತಾ ಇದೆ ಅದು ಮಧ್ಯ ನಾವಿನ್ನೂ ಪುಟ್ಟ ದೇವಸ್ಥಾನಗಳು ನೋಡ್ಬೋದು, ಹಾಗೂ ಮಂಟಪಗಳು ಕೂಡ ಕಾಣ್ತಾ ಇದೆ. ಮೋಸ್ಟ್ಲಿ ಕ್ಯಾಮ್ರಲ್ಲಿ ಝೂಮ್ ಹಾಕೋಕ್ಕಾಗ್ತಾ ಇಲ್ಲ. ಟ್ರೈನ್ ಬರ್ತಾ ಇದೆ, ಅನುಭವ ನೋಡೋಣ, ಎಂಜಾಯ್ ಮಾಡೋಣ ಟ್ರೈನ್ ಹೋಗೋದು. ಮುಂದೆ ನಮಗೆ ಪಶ್ಚಿಮ ವಾಹಿನಿ ಸೇತುವೆ ಕಾಣುತ್ತೆ. ಈ ಪಶ್ಚಿಮ ವಾಹಿನಿ ಸೇತುವೆ ಬಂದು ಮುಂದೆ ಪಶ್ಚಿಮ ವಾಹಿನಿ ಅನ್ನೋ ಜಾಗದಲ್ಲಿ ಕೂಡ ಪಶ್ಚಿಮ ಮುಖವಾಗಿ ಕಾವೇರಿ ನದಿ ಹರಿಯುತ್ತೆ. ಸೊ ಇಲ್ಲೂ ಕೂಡ ಒಂದು ಸೇತುವೆ ಕಾಣ್ತಾ ಇದೆ. ಅದೇ ಹಳೆಯ ಒಂದು ಸೇತುವೆ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ನೋಡಿ. ಇಲ್ಲೂ ಕೂಡ ಅದೇ ಸೇತುವೆ ಕಂಟಿನ್ಯೂ ಆಗಿದೆ. ಆ ಸೇತುವೆ ಮೇಲೆ ನಾನು ಇವಾಗ ಅಲ್ಲಿ ನಡ್ಕೊಂಬಂದಿದ್ದು. ಈ ಕಡೆಯಿಂದ ದಕ್ಷಿಣ ಕಾವೇರಿ ಎಂಟ್ರೆನ್ಸು. ಸೊ ನಮ್ಮ ಮುಂದೆ ಕಾಣ್ತಾ ಇದೆ 2 ರೈಲ್ವೆ ಸ್ಟೀಲ್ ಬ್ರಿಡ್ಜಸ್. ಎಷ್ಟು ಚೆನ್ನಾಗಿ ಕಾಣ್ತದೆ. ಹುಷಾರು, ಹಿಂದ್ಗಡೆ ಟ್ರೈನ್ ಸೌಂಡ್ ಮಾಡೋದೇ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ. ಹಳೆಯ ಸೇತುವೆ ನೋಡಿ, ಆ ಕಡೆ ಒಂದು ಕಾಣ್ತಾ ಇದೆ, ಬಟ್ ಅಲ್ಲೆಲ್ಲ ಮಣ್ಣು ಕುಸ್ತೋಗಿದೆ, ಓಡಾಡೋಕ್ಕಾಗಲ್ಲ. ಬಟ್ ಇವಾಗ ನಾನು ನಡ್ಕೊಬಂದಿದ್ದು ಎಡಗಡೆ ಈ ಕಡೆ ಕಾಣ್ತಾ ಇದೆ ನೋಡಿ. ಸೊ ನೀರು ರೈಸ್ ಆಗ್ತಾ ಇದೆ. ಅಷ್ಟೊತ್ತಿಗೆ ಪುನಃ ಅದೇ ದಾರಿಯಲ್ಲಿ ನಾನು ವಾಪಸ್ ಹೋಗಬೇಕು.